ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ಲ ವಯೋಮಾನದವರು ಕೂಡ ಇದನ್ನು ಇಷ್ಟಪಡ್ತಾರೆ. ನಾಲಿಗೆ ರುಚಿ ತಣಿಸುವ ಕೆಲವು ಚಾಕ್ಲೇಟ್ಗಳು ಆರೋಗ್ಯಕ್ಕೂ ಪೂರಕ ಅನ್ನೋದು ನಿಮಗೆ ಗೊತ್ತಿದೆಯಾ? ಅಂದಹಾಗೆ ಡಾರ್ಕ್ ಚಾಕ್ಲೇಟ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ಆದರೆ ಈ ಡಾರ್ಕ್ ಚಾಕ್ಲೇಟ್ನಲ್ಲಿ ಇರೋ ಹೆಲ್ದಿ ಬೆನಿಫಿಟ್ಸ್ ಬಗ್ಗೆ ಗೊತ್ತಿದೆಯಾ? ಹೀಗಾಗಿ ಡಾರ್ಕ್ ಚಾಕ್ಲೇಟ್ನ ಅಪಾರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತೋರಿಸ್ತೀವಿ ನೋಡಿ. ಡಾರ್ಕ್ ಚಾಕ್ಲೇಟ್ನಲ್ಲಿದೆ ಹಲವು ಆರೋಗ್ಯ ಲಾಭ. ಹೃದಯ ರೋಗ, ಸೌಂದರ್ಯ ವೃದ್ಧಿಗೆ ಪ್ರಯೋಜನಕಾರಿ. ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತಂತೆ. ಹೌದು, ನಮ್ಗೆಲ್ಲ ಗೊತ್ತೇ ಇರುವ ಹಾಗೆ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗುತ್ತಾ ಹೋದ್ರೆ ಮೊದಲಿಗೆ ಸಮಸ್ಯೆ ಬರೋದೇ ಹೃದಯಕ್ಕೆ. LDL ಎಂಬ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಹೀಗಾಗಿ ಈ ಸಮಸ್ಯೆ ಹೆಚ್ಚಾಗಬಾರ್ದೆಂದ್ರೆ ಆರೋಗ್ಯಕಾರಿ ಆಹಾರ ಪದ್ಧತಿ ಹಾಗೂ ಪ್ರತಿದಿನ ಸಣ್ಣ ತುಂಡು ಡಾರ್ಕ್ ಚಾಕ್ಲೇಟ್ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗದಂತೆ ತಡೆಯಬಹುದು. ಹೀಗಾಗಿ ಈ ಸಮಸ್ಯೆ ಹೆಚ್ಚಾಗಬಾರ್ದು ಅಂದ್ರೆ ಆರೋಗ್ಯಕಾರಿ ಆಹಾರ ಪದ್ಧತಿ ಹಾಗೂ ಪ್ರತಿದಿನ ಸಣ್ಣ ತುಂಡು ಡಾರ್ಕ್ ಚಾಕ್ಲೇಟ್ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗದಂತೆ ತಡೆಯಬಹುದು. ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಚಾಕ್ಲೇಟ್ನಲ್ಲಿ ಕೋಕೋಫ್ಲಾವನೋಲ್ ಅಂಶಗಳು ಯಥೇಚ್ಛವಾಗಿ ಕಂಡು ಬರುವುದರಿಂದ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡುವಂತಹ ಗುಣಲಕ್ಷಣಗಳು ಹೊಂದಿರುತ್ತವಂತೆ. ಹೀಗಾಗಿ ಡಾರ್ಕ್ ಚಾಕ್ಲೇಟ್ ಅನ್ನ ಮಿತವಾಗಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಡಾರ್ಕ್ ಚಾಕ್ಲೇಟ್ ತಿಂದ್ರೆ ಆರೋಗ್ಯ, ಸೌಂದರ್ಯ ಎರಡೂ ಕೂಡ ವೃದ್ಧಿಯಾಗುತ್ತೆ. ದೀರ್ಘಕಾಲದಿಂದ ಹೃದಯದ ಸಮಸ್ಯೆಯಿಂದ ಬಳಲ್ತಾ ಇರುವವರು ಪ್ರತಿದಿನ ಸಣ್ಣ ಪೀಸ್ ಡಾರ್ಕ್ ಚಾಕ್ಲೇಟ್ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಅಧ್ಯಯನಗಳು ಹೇಳುವ ಹಾಗೆ ಚಾಕ್ಲೇಟ್ ರೆಡಿ ಮಾಡೋದಕ್ಕೆ ಬಳಸುವಂತಹ ಕೋಕೋದಲ್ಲಿ ಕಂಡು ಬರುವಂತಹ ಫ್ಲಾವನೋಲ್ ಸಂಯುಕ್ತಗಳು ಹೃದಯದ ಆರೋಗ್ಯವನ್ನ ಕಾಪಾಡೋದಕ್ಕೆ ನೆರವಾಗುತ್ತೆ ಅಂತ ಅಭಿಪ್ರಾಯ ಪಡ್ತಾರೆ. ಡಾರ್ಕ್ ಚಾಕ್ಲೇಟ್ ಅನ್ನ ಮಿತವಾಗಿ ಸೇವನೆ ಮಾಡೋದ್ರಿಂದ ಸಣ್ಣ ವಯಸ್ಸಿನಲ್ಲಿ ಕಂಡು ಬರುವಂತಹ ವಯಸ್ಸಾಗುವಿಕೆಯ ಲಕ್ಷಣಗಳಾದ ಸುಕ್ಕು, ನೆರಿಗೆಯಂತಹ ತ್ವಚೆಯ ಸಮಸ್ಯೆಗಳನ್ನ ಬೇಗನೆ ದೂರ ಮಾಡಬಹುದು. ಅಷ್ಟೇ ಅಲ್ಲದೆ ವಯಸ್ಸಾದಾಗ ಕಂಡುಬರುವ ನೆನಪಿನ ಶಕ್ತಿ ಕಡಿಮೆಯಾಗುವ ಸಮಸ್ಯೆಗಳ ಅಪಾಯವೂ ಕೂಡ ದಿನ ಹೋದ ಹಾಗೆ ಕಡಿಮೆಯಾಗ್ತಾ ಬರುತ್ತಂತೆ. ಇನ್ನು ನಿಯಮಿತವಾಗಿ ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಆರೋಗ್ಯಕರವಾದ ದೇಹದ ತೂಕ ಕೂಡ ಹೆಚ್ಚಿಸಿಕೊಳ್ಳೋದಕ್ಕೆ ನೆರವಾಗುತ್ತೆ. ಅಲ್ಲದೆ ಡಾರ್ಕ್ ಚಾಕ್ಲೇಟ್ನಿಂದ ಅಧಿಕ ರಕ್ತದೊತ್ತಡದ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ರಕ್ತದೊತ್ತಡ ಒಂದು ಸೈಲೆಂಟ್ ಕಿಲ್ಲರ್ ಕಾಯಿಲೆ. ದೀರ್ಘಕಾಲದವರೆಗೆ ಮಾಡುವ ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ದಿದ್ರೆ ಮುಂದಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಿಸಿಕೊಂಡು ಪ್ರಾಣಕ್ಕೆ ಅಪಾಯವನ್ನ ಉಂಟು ಮಾಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಆರೋಗ್ಯ ತಜ್ಞರು ಹೇಳುವ ಹಾಗೆ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ದೆ ಹೆಚ್ಚು ಮಾಡಿಕೊಳ್ಳುವವರಿಗೆ ಹೃದಯದ ಆಪತ್ತು ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಡಾರ್ಕ್ ಚಾಕ್ಲೇಟ್ ಅನ್ನ ಮಿತವಾಗಿ ಸೇವನೆ ಮಾಡಬೇಕು. ಇದರಿಂದ ದೇಹದ ರಕ್ತ ಸಂಚಾರ ಉತ್ತಮಗೊಳಿಸೋದು ಮಾತ್ರವಲ್ಲ, ಇದರಿಂದ ರಕ್ತದೊತ್ತಡ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಇದರಲ್ಲಿ ಫ್ಲೇವನಾಯ್ಡ್ ಎಂಬ ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ಗಳು. ಇನ್ನು ರಕ್ತದ ಒತ್ತಡ ನಿಯಂತ್ರಣಕ್ಕೆ ಹಾಗೂ ಹೃದಯದ ಆರೋಗ್ಯವನ್ನ ಕಾಪಾಡೋದಕ್ಕೆ ಇವೆಲ್ಲವೂ ಕೂಡ ನೆರವಿಗೆ ಬರುತ್ತೆ. ಇಷ್ಟೆಲ್ಲ ಪ್ರಯೋಜನಗಳಿರುವಂತಹ ಡಾರ್ಕ್ ಚಾಕ್ಲೇಟ್ ಅನ್ನ ಎಷ್ಟರ ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದನ್ನ ತಿಳಿದುಕೊಳ್ಳುವುದು ಕೂಡ ಮುಖ್ಯವಾಗುತ್ತೆ. ಅಂದಹಾಗೆ ಚಾಕ್ಲೇಟ್ ಇಷ್ಟ ಅಂತ ಅತಿಯಾಗಿ ಸೇವನೆ ಮಾಡುವ ಹಾಗಿಲ್ಲ, ಇದನ್ನ ಕೂಡ ಮಿತವಾಗಿ ಸೇವನೆ ಮಾಡಬೇಕು. ದಿನಕ್ಕೆ ಒಬ್ಬ ವ್ಯಕ್ತಿಯು 30ರಿಂದ 60 ಗ್ರಾಂ ಮಿತಿಯಲ್ಲಿ ಡಾರ್ಕ್ ಚಾಕ್ಲೇಟ್ ತಿನ್ನಬಹುದು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ. ಯಾಕಂದ್ರೆ ಚಾಕ್ಲೇಟ್ನಲ್ಲಿ ಹೆಚ್ಚಿನ ಕ್ಯಾಲೋರಿ ಅಂಶಗಳು ಕಂಡು ಬರೋದ್ರಿಂದ ಅತಿಯಾಗಿ ತಿಂದ್ರೆ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಹಿತಮಿತವಾಗಿ ಡಾರ್ಕ್ ಚಾಕ್ಲೇಟ್ ತಿಂದು ಆರೋಗ್ಯದ ಹಲವು ಪ್ರಯೋಜನವನ್ನ ಪಡೆದುಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ದುಬಾರಿ ಶೂ ಅಥವಾ ಚಪ್ಪಲಿ ಧರಿಸಿಯೇ ಮನೆಯಿಂದ ಹೊರಬರುವ ಅಭ್ಯಾಸ ನಮ್ಮಲ್ಲಿ ರೂಢಿಯಾಗಿ ಹೋಗಿದೆ. ಈಗಿನ ಕಾಲಘಟ್ಟದಲ್ಲಿ ಬರಿಗಾಲಿನಲ್ಲಿ ನಡೆದಾಡೋರು ನಿಮಗೆ ಖಂಡಿತ ಸಿಗ್ಲಿಕ್ಕಿಲ್ಲ. ಆದರೆ ನಿಯಮಿತವಾಗಿ ಬರಿಗಾಲಿನಲ್ಲಿ ಕೆಲ ಹೊತ್ತಾದರೂ ನಡೆಯೋದ್ರಿಂದಾಗಿ ಅದ್ಭುತ ಆರೋಗ್ಯ ಪ್ರಯೋಜನಗಳಿವೆ. ಹಾಗಿದ್ರೆ ಬರಿಗಾಲಿನ ನಡಿಗೆಯಿಂದ ಏನು ಲಾಭ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಬರಿಗಾಲಿನ ನಡಿಗೆಯಿಂದ ಅದ್ಭುತ ಆರೋಗ್ಯ ಪ್ರಯೋಜನ. ಹೆಚ್ಚಿನವರು ಶೂ, ಚಪ್ಪಲಿ ಬಿಟ್ಟು ಒಂದು ಹೆಜ್ಜೆಯೂ ಇಡಲು ಅಸಾಧ್ಯ. ಆದರೆ ಬರಿಗಾಲಲ್ಲಿ ಹುಲ್ಲಿನ ಮೇಲೆ ನಡೆಯುವುದು ಎಷ್ಟು ಆರೋಗ್ಯಕರ ಎಂಬುದು ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಹೌದು,
ಬರಿಗಾಲಲ್ಲಿ ನಡೆಯುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿದೆ. ಆದ್ರೆ ಇದ್ಯಾವುದನ್ನ ಲೆಕ್ಕಿಸದ ನಾವು ತರತರಹದ ಶೂ ಚಪ್ಪಲಿಗಳನ್ನ ಧರಿಸ್ತೀವಿ. ಬರಿಗಾಲಲ್ಲಿ ನಡೆಯುವುದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಇನ್ನು ಹುಲ್ಲಿನ ಮೇಲೆ ಬರಿಗಾಲಲ್ಲಿ ನಡೆಯುವುದರಿಂದ ಮಾನಸಿಕವಾಗಿ ಶಾಂತಿ ದೊರೆಯುವುದು ಮಾತ್ರವಲ್ಲ, ಇದು ನಿಮ್ಮ ದೇಹಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುತ್ತೆ. ದೇಹದ ಕಾರ್ಯನಿರ್ವಹಣೆಯನ್ನ ಸುಗಮಗೊಳಿಸುತ್ತೆ. ಜರ್ನಲ್ ಆಫ್ ಎನ್ವಿರಾನ್ಮೆಂಟಲ್ ಅಂಡ್ ಪಬ್ಲಿಕ್ ಹೆಲ್ತ್ ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಬರಿಗಾಲಲ್ಲಿ ನಡೆಯುವುದು ನಿಮ್ಮ ದೇಹದಲ್ಲಿ ಉಂಟಾಗುವ ಘರ್ಷಣೆಯನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಇದು ನಿಮ್ಮ ದೇಹದ ಕಾರ್ಯನಿರ್ವಹಣೆಯನ್ನ ಸಾಮಾನ್ಯಗೊಳಿಸುವುದಕ್ಕೆ ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಸನ್ಯಾಸಿಗಳು ಒತ್ತಡ ಮುಕ್ತ ಮತ್ತು ಶಾಂತಿಯುಕ್ತವಾಗಿರುವುದಕ್ಕೆ ಕಾರಣವೇನು ಎಂಬುದನ್ನ ಎಂದಾದ್ರೂ ಯೋಚಿಸಿದ್ದೀರಾ? ಅವರು ಯಾವಾಗಲೂ ಬರಿಗಾಲಲ್ಲಿ ಅಲೆದಾಡೋದು ಭಾಗಶಃ ಕಾರಣವಾಗಿರಬಹುದು. ಹೌದು, ಬರಿಗಾಲಲ್ಲಿ ನಡೆಯುವುದು ಒತ್ತಡವನ್ನು ಕಡಿಮೆ ಮಾಡುತ್ತೆ. ಮಲೇಷಿಯನ್ ಜರ್ನಲ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಒತ್ತಡವು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಹಲವಾರು ರೀತಿಯಲ್ಲಿ ಹಾನಿಯುಂಟು ಮಾಡುತ್ತೆ. ಇದರಿಂದ ಕ್ಯಾನ್ಸರ್ ಅಪಾಯದಿಂದ ಹಿಡಿದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಆದ್ದರಿಂದ ಬರಿಗಾಲಲ್ಲಿ ನಡೆಯುವುದು ಮುಖ್ಯವಾಗಿ ನಿಮ್ಮ ಜೀವನವನ್ನ ಉಳಿಸಬಹುದು. ನಿಮ್ಮನ್ನ ಒತ್ತಡ ರಹಿತವಾಗಿ ಜೀವಿಸಲು ಇದು ಕಾರಣವಾಗುತ್ತೆ. ಇನ್ನು ಬರಿಗಾಲಲ್ಲಿ ನಡೆಯುವುದು ಅಭ್ಯಾಸವಾಗುವುದಕ್ಕೆ ಸಮಯ ತೆಗೆದುಕೊಳ್ಳಬಹುದು. ಈ ಅವಧಿಯಲ್ಲಿ ಅನುಕೂಲವಾಗಬಹುದು, ಆದ್ರೆ ಇದು ಉತ್ತಮವಾಗಿರುತ್ತೆ. ಮೆಡಿಕಲ್ ಹೈಪೋಥಿಸಿಸ್ ಎಂಬ ಜರ್ನಲ್ ಅಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಬರಿಗಾಲಲ್ಲಿ ನಡೆಯುವುದರಿಂದ ನರಮಂಡಲವನ್ನ ನಿಯಂತ್ರಿಸಬಹುದು. ಇದು ನ್ಯೂರೋ ಮಾಡ್ಯುಲೇಷನ್ ಎಂಬ ಪ್ರಕ್ರಿಯೆಯ ಮೂಲಕ ಮಾಡುತ್ತೆ. ನೀವು ಬರಿಗಾಲಲ್ಲಿ ನಡೆಯುವಾಗ ಈ ವಿದ್ಯುತ್ ಪ್ರವಾಹಗಳು ಭೂಮಿಯಿಂದ ನಿಮ್ಮ ಪಾದಗಳ ಮೂಲಕ ಚಲಿಸುತ್ತೆ. ಈ ಮೂಲಕ ನಿಮ್ಮ ನರಮಂಡಲ ನಿಯಂತ್ರಣದಲ್ಲಿರುತ್ತೆ. ನ್ಯಾಷನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ ಇನ್ಫಾರ್ಮೇಶನ್ ಪ್ರಕಾರ ಯುರಿಯೂತ ಎಂಬುದು ಕೆಲವೊಮ್ಮೆ ಹಲವಾರು ತಿಂಗಳಿಂದ ವರ್ಷಗಳವರೆಗೆ ಇರುತ್ತೆ. ಇದು ಗಾಯದ ಕಾರಣ ಮತ್ತು ಗಾಯ ಗುಣವಾಗುವ ನಿಮ್ಮ ದೇಹದ ಸಾಮರ್ಥ್ಯದೊಂದಿಗೆ ಬದಲಾಗುತ್ತೆ. ಏನಿರ್ಲಿ, ದೀರ್ಘಕಾಲದ ಉರಿಯೂತವನ್ನ ಉತ್ತಮವಾಗಿ ಜಯಿಸುವುದಕ್ಕೆ ಒಂದು ಖಚಿತವಾದ ಮಾರ್ಗ ಇದೆ. ಅದೇನಪ್ಪಾ ಅಂದ್ರೆ ಬರಿಗಾಲಲ್ಲಿ ನಡೆಯೋದು. ಯಸ್, ದೀರ್ಘಕಾಲದ ಉರಿಯೂತವನ್ನ ಪರಿಹರಿಸುವುದಕ್ಕೆ ಬರಿಗಾಲಿನ ನಡಿಗೆ ಪ್ರಯೋಜನಕಾರಿ. ಇನ್ನು ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನ ಗ್ಲುಕೋಸ್ ಎಂದು ಕರೀತಾರೆ. ಇದು ನಿಮ್ಮ ರಕ್ತದಲ್ಲಿ ಕಂಡು ಬರುವಂತಹ ಸಕ್ಕರೆಯ ಮುಖ್ಯ ವಿಧಾನವಾಗಿರುತ್ತೆ. ಇದು ಸೇವಿಸುವ ಆಹಾರದಿಂದ ಬರುತ್ತೆ ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಆದ್ರೆ ನೀವು ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ತುಂಬಾ ಹೆಚ್ಚು ಅಥವಾ ತುಂಬಾ ಕಡಿಮೆಯಾಗಿದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ಆದ್ರೆ ಗ್ಲೂಕೋಸ್ ಅನ್ನ ನಿಯಂತ್ರಿಸುವುದಕ್ಕೆ ಬರಿಗಾಲಿನಲ್ಲಿ ನಡೆಯುವುದು ಸಹಾಯ ಮಾಡುವುದು ಎಂಬುದಾಗಿ ಸಂಶೋಧನೆ ಹೇಳಿದೆ. ಬರಿಗಾಲಲ್ಲಿ ನಡೆಯುವುದರಿಂದ ಪಾದಗಳು ಒರಟಾಗುತ್ತೆ ಮತ್ತು ರೋಗಾಣುಗಳ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ. ಬರಿಗಾಲಲ್ಲಿ ನಡೆಯುವುದು ಪಾದಗಳ ಕೆಳಭಾಗವನ್ನು ಗಟ್ಟಿಗೊಳಿಸುತ್ತೆ. ಇದರಿಂದ ತಮ್ಮನ್ನು ತಾವು ಗಾಯಗೊಳಿಸಿಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಅಂತ ತಜ್ಞರು ಹೇಳ್ತಾರೆ. ಜರ್ನಲ್ ಆಫ್ ಎನ್ವಿರಾನ್ಮೆಂಟಲ್ ಅಂಡ್ ಪಬ್ಲಿಕ್ ಹೆಲ್ತ್ ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಬರಿಗಾಲಲ್ಲಿ ನಡೆಯುವುದು ಹೃದಯ ಬಡಿತದ ವ್ಯತ್ಯಾಸವನ್ನು ಸುಧಾರಿಸಬಹುದು. ಆದ್ರಿಂದ ನಿಮ್ಮ ಹೃದಯವನ್ನ ಹತೋಟಿಯಲ್ಲಿಟ್ಕೊಳ್ಳುವುದಕ್ಕೆ ಶೂ ಬಿಸಾಡಿ ಬರಿಗಾಲಲ್ಲಿ ನಡೆದಾಡೋಕೆ ಆರಂಭಿಸಿ. ಈ ಮೂಲಕ ಹೃದಯ ಬಡಿತವನ್ನ ಸಮತೋಲನದಲ್ಲಿರುವಂತೆ ನೋಡ್ಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.